ಆ ಕೆಲಸನೂ ಪ್ರಜಾ ಸೇವೆ ಅಂತ ಫ್ರೀಯಾಗಿ ಮಾಡೋ ಕೆಲಸ ಯಾವುದೂ ಇಲ್ಲ. ನಾವು ಅನುದಾನ ತರಬೇಕು, ಅನುದಾನ ತಗೊಂಬಂದು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋದ್ರೆ ಕುಡಿಯೋ ನೀರ್ದು ಕ್ವಾಲಿಟಿ ಕೆಲಸ ಮಾಡಲಿ. ಈ ಭಾಗದಲ್ಲಿ 1200 ಅಡಿ ಒಳಗಡೆ ಕೆಳಗಡೆಗೆ ಬೋರ್ವೆಲ್ಸ್ ಡ್ರಿಲ್ ಆಗಿದ್ದಾವೆ. 1300 ಅಡಿ 1200 ಅಡಿ ಅಷ್ಟು ಕೆಳಗಡೆಗೆ ಹೋದಾಗ ಯೋಗ್ಯವಾಗಿರೋ ಕುಡಿಯೋ ನೀರು ಇರಲ್ಲ. ಇವತ್ತಿನ ಮಕ್ಕಳಿಗಾದ್ರು ಹಿಂದೆ ಗೊತ್ತಿಲ್ಲ, ಇವತ್ತಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಕುಡಿಯೋ ನೀರಿನ ಘಟಕಗಳ ಅವಶ್ಯಕತೆ ಜಾಸ್ತಿ ಇದೆ. ಅದರ ಇಂಪಾರ್ಟೆನ್ಸ್ನ ಇವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ನಾವು ಪ್ರತಿ ಹಳ್ಳಿಗೂ ಈ ಸೌಲಭ್ಯ ಕಲ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋಬೇಕು. ನಾವು ಊರಿಗೆ ತಂದಿದ್ದೀವಿ ಅಂತಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಮಾಡ್ತೀನಿ ಅಂದರೆ ಅವ್ರನ್ನೂ ನಾನು ಟಾಲರೇಟ್ ಮಾಡಲ್ಲ. ಯಾರಿಗೂ ನಾವು ಫ್ರೀಯಾಗಿ ತಂದು ಮಾಡಿ ಅಂತ ಹೇಳಿಲ್ಲ. ಅದಕ್ಕೆ ಆದದ್ದು ಅನುದಾನ ಇರುತ್ತೆ. ಆ ಅನುದಾನ ಕೊಟ್ಟ ಮೇಲೇ ಅವ್ರು ಬಂದಿರೋದು ಕೆಲಸ ಮಾಡೋದಕ್ಕೆ. ಅವರು ಆ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಹಳ್ಳಿಯವರಾಗಲಿ ಯಾರೇ ಆಗಲಿ, ಯಾರಿಗೆ ಸೇವೆ ಮಾಡಿದ್ರು ಅದ್ರ ಬೆಲೆ ಇರಬೇಕು ಇವರಿಗೆ. ಆ ಬೇಜವಾಬ್ದಾರಿತನ ತೋರಿಸಿದ್ರೆ ನಾನು ಕೂಡ ಒಪ್ಕೊಳ್ಳಲ್ಲ. ಕುಡಿಯೋ ನೀರಿನ ಘಟಕಗಳು ಪಂಚಾಯತಿ ನೀರನ್ನ ನಾವು ಅವಲಂಬಿಸಿರ್ತೀವಿ. ಪಂಚಾಯತಿಯಿಂದ ಬೋರ್ವೆಲ್ ನೀರಿರುತ್ತೆ, ಆ ಬೋರ್ವೆಲ್ ನೀರನ್ನೇ ಡೈರೆಕ್ಟಾಗಿ ಕುಡಿ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಜಾಗದಲ್ಲಿ ಟ್ಯಾಂಕ್ ನೀರು ಕೊಡ್ತಾ ಇದ್ದೀವಿ. ಜಲ್ ಜೀವನ್ದು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ, ಮತ್ತು ಪಂಚಾಯತಿಯಿಂದ ಬೋರ್ವೆಲ್ದು ಕನೆಕ್ಟ್ ಮಾಡಿರ್ತಾರೆ. ಸದಾಕಾಲ ನೀರಿರುತ್ತೆ ಅಂತ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕನೆಕ್ಷನ್ ಕೊಟ್ಟರು ಕೂಡ ಯೋಗ್ಯವಾಗಿ ಕುಡಿಯೋ ನೀರು ಕೊಡಬೇಕು. ಯಾವುದೇ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಜಲ್ ಜೀವನ್ದು ನೀವು ಓವರ್ ಹೆಡ್ ಟ್ಯಾಂಕ್ ಕೊಡ್ತೀರಾ, ಬೋರು ಅದಕ್ಕೆ ಕನೆಕ್ಟ್ ಮಾಡಿರ್ತೀರ, ಅಲ್ಲಿಂದ ನೀರು ಬರಲಿ ಅಂದ್ಬಿಟ್ಟು ಅದರಿಂದ ಪೈಪ್ಲೈನ್ ಮಾಡಿದ್ರೆ ಟ್ಯಾಂಕ್ ಕ್ಲೀನ್ ಆಗಿದ್ರೆ ಇಲ್ಲಿ ಕೊಡಿ, ಇಲ್ಲಾಂದ್ರೆ ಡೈರೆಕ್ಟ್ ಬೋರ್ವೆಲ್ ಕನೆಕ್ಷನ್ ಕೊಡಿ. ಇದಕ್ಕೂ 5000 ಕೆಪಾಸಿಟಿ ಇದೆ. ಒಂದ್ಸತಿ 5000 ನೀರು ಇಟ್ಟರೆ ಇವರಿಗೆ ವಾರವರೆಗೂ ಬರುತ್ತೆ. ಪ್ರತಿ ಊರಿಗೂ ಕೂಡ 5000 ಅಂದರೆ 2 ರಿಂದ 3 ಲೀಟ್ರ್ ಫಿಲ್ಟರ್ ಆಗುತ್ತೆ. ಪಾಪ ಇಲ್ಲಿ ಕರಿ ಬಾಯ್ ಟೆಕ್ನಿಕಲಿ ಹೇಳು, 5000 ಲೀಟ್ರ್ ನಿಮಗೆ ಟ್ಯಾಂಕ್ ನೀರು ತುಂಬುತ್ತಲ್ಲ, ಅದರಲ್ಲಿ ಎಷ್ಟು ನೀರು ಫಿಲ್ಟರ್ ಆಗುತ್ತೆ, ಎಷ್ಟು ನೀರು ವೇಸ್ಟ್ ಆಗುತ್ತೆ? 1 ಅವರ್ಗೆ 1000 ಲೀಟರ್ ಫಿಲ್ಟರ್ ಆಗುತ್ತೆ ಮೇಡಮ್. ನೀರು ವೇಸ್ಟ್ ಎಷ್ಟಾಗುತ್ತೆ? 5000ಕ್ಕೆ 3000 ಎಷ್ಟಾಗುತ್ತೆ? ಯಾಕಂದ್ರೆ ನೀರು ಸರಿ ಇಲ್ಲ, TDS ಜಾಸ್ತಿ. 1200 ಫೀಟ್ ಕೆಳಗಡೆ ಹೋಗ್ತಾ 1000 ಅಡಿ ಕೆಳಗಡೆ ಹೋಗ್ತಾ ನೀರು ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ಮಕ್ಕಳ ಬೋನ್ಸ್ಗೆ, ಬ್ರೈನ್ಗೆ ಮತ್ತು ಹಲ್ಲಿಗೆ ತುಂಬ ಆರೋಗ್ಯಕರವಾಗಿರಲ್ಲ ಅಂತ ನನಗೆ ಇವ್ರದ್ದು ಒಂದು ರಿಸರ್ಚ್ ಗೌರ್ಮೆಂಟಿಂದ ಆಥರೈಸ್ಡ್ ಇರ್ತಾರೆ. ಆಮೇಲೆ ಆ ರಿಸರ್ಚ್ ಸೆಂಟರಲ್ಲಿ ಏನೇನು ದುಷ್ಪರಿಣಾಮಗಳು ಆಗುತ್ತೆ ಒಂದು 5-10 ವರ್ಷ 20 ವರ್ಷ ಆದಮೇಲೆ ಅಂತ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದಾರೆ. ಅದಕ್ಕೆ ಯೋಗ್ಯವಾಗಿರೋ ಕುಡಿಯೋ ನೀರನ್ನ ಇಡಬೇಕು ಅಂತಂದರೂ ಕೂಡ ಆ ಹಾರ್ಡ್ನೆಸ್ ಇದ್ದಾಗ ಆ ನೀರು ಕುಡಿಬಾರ್ದು. ಅದು ಕಡಿಮೆ ಮಾಡೋದಕ್ಕೆ, ನೀರನ್ನ ಸಾಫ್ಟ್ ಮಾಡೋದಕ್ಕೆ ಒಂದು ಟೆಕ್ನಾಲಜಿ ಇದೆ. ಅದು ಹೈಯರ್ ಎಂಡ್ ಟೆಕ್ನಾಲಜಿ ಎಲ್ಲಿದೆ ಅಂಥ ಟೆಕ್ನಾಲಜಿನೇ ನಾವು ಹುಡುಕಿದ್ದೀವಿ. ಇವ್ರಿಗೆ ಹೇಳೋಕ್ಕೂ ಬರಲ್ಲ, ಅದನ್ನು ಪ್ರೆಸೆಂಟ್ ಮಾಡೋಕ್ಕೂ ಬರಲ್ಲ ಅಂತ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓಡಾಡಿಕೊಂಡು. 5000 ಲೀಟ್ರ್ ತುಂಬಿಸಿದ್ರೆ ಅದರಲ್ಲಿ 2500 ಕುಡಿಯೋ ನೀರು ಬರುತ್ತೆ. ಇನ್ನು ಮಿಕ್ಕಿದ ನೀರು ಯೋಗ್ಯ ಇರಲ್ಲ. ಬಟ್ ಅದನ್ನು ಬೇರೆ ಕಡೆ ಗಿಡಗಳಿಗೆ ಡೈವರ್ಟ್ ಮಾಡಿ ಪ್ರತಿದಿನ 5000 ಲೀಟ್ರಲ್ಲಿ 3000 ಬೇರೆ ಗಿಡಕ್ಕೋ ಇನ್ನೇನಕ್ಕೋ ಉಪಯೋಗ ಮಾಡಿ. ಅದನ್ನು ವೇಸ್ಟ್ ಮಾಡಬೇಡಿ. ಆ ನೀರು ಕೂಡ ನಂಗೆ ಇಷ್ಟು ನೀರು ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ ನಿಜವಾಗ. Every dream deserves a strong boundary. Every family deserves complete security. Tom Michael Compound Walls brings you high-quality precast concrete walls that protect what matters most. Beautiful designs, long-lasting durability, and fast installation, all at an affordable price. Build with confidence. Call 8861091077 today for a free site visit. ಇಷ್ಟು ನೀರಲ್ವಾ? 5000 ಲೀಟ್ರಲ್ಲಿ 3000 ಲೀಟ್ರೇ ವೇಸ್ಟ್ ಆದರೆ ಅದಕ್ಕೆ ಇನ್ನೊಂದು ಟ್ಯಾಂಕ್ ಇದ್ರೆ ಮತ್ತೆ ಮಾಡಬಹುದು. ಬಟ್ ಆ ನೀರನ್ನ ಮತ್ತೆ ರೀಯೂಸ್ ಮಾಡ್ಬೋದಾ ಅಂತ ಬೇರೆದಕ್ಕೆ ನೀರು ಬಿಡೋಂಗ್ ಹೆಂಗೂ ಹಳ್ಳಿಯಲ್ಲಿ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ಆ ನೀರು ಮತ್ತೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೇಕಾಗತ್ತೆ. ಕೆರೆಗೋ ಇನ್ನೊಂದು ಬೋರ್ವೆಲ್ ರೀಚಾರ್ಜ್ ಆಗ್ಲಿಕ್ಕೋ ಏನಕ್ಕಾದ್ರೂ ಮಾಡ್ಲಿ. ಅಷ್ಟು ನೀರು ವೇಸ್ಟ್ ಮಾಡೋಂಗಿಲ್ಲ. ಸರಿ, ಏನ್ ಮಾಡ್ತೀವೋ ಅದನ್ನ ವ್ಯವಸ್ಥೆ ಸಿಸ್ಟಮ್ನ ಸರಿಯಾಗಿ ಮಾಡಿ, ನಿರ್ವಹಣೆ ಕರೆಕ್ಟ್ ಆಗಿ ಮಾಡಿ, ಮೇಂಟೆನೆನ್ಸ್ ಗ್ರಾಮಗಳಲ್ಲಿ ದುರಸ್ತಿ ಗ್ರಾಮಸ್ಥರು. ಮೊನ್ನೆ ನಮಗೆ ಬರ ನಿರ್ವಹಣೆ ವಿಚಾರವಾಗಿ ಮೀಟಿಂಗ್ ಕರೆದಿದ್ರು. ಚಿತ್ರದುರ್ಗಕ್ಕೆ ಹೋಗಿದ್ದೆ ನಾನು ಕೂಡ. ಕುಡಿಯೋ ನೀರಲ್ಲಿ ಎಲ್ಲೆಲ್ಲಿ ರಿಪೇರ್ಸ್ ಆಗಿದೆ ಅದನ್ನು ಇಒ ಆಫೀಸಿಂದ ಪಂಚಾಯತಿ ತಪ್ಪಿದ್ರೆ ಇಒ ಆಫೀಸಿಂದಾನೇ ಅದನ್ನು ಬಗೆಹರಿಸ್ಬೇಕು ಅಂತಂದ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ.
ಇವ್ರಿಗೆ ಏನು ಮೈಂಟೆನೆನ್ಸ್ ಫೀಸ್ ಬರುತ್ತೆ, ಕಂದಾಯ ಮತ್ತು ಮೈಂಟೆನೆನ್ಸ್ ಫೀಸ್ ಪಂಚಾಯತಿಗೆ ಬರುತ್ತೆ. ಪ್ರತಿ ಪಂಚಾಯತಿಯವರು ಕುಡಿಯೋ ನೀರಿನ ಘಟಕಗಳನ್ನ ಅವರು ಪಂಚಾಯತಿ ಅನುದಾನದಲ್ಲಿ ಅವರು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು. ಕುಡಿಯೋ ನೀರಿನ ಘಟಕಗಳು ಅದು ರಿಪೇರಿ ಮಾಡೋಕ್ಕಾದರೆ ರೆಡಿ ಮಾಡಬೇಕು. ರಿಪೇರಿ ಮಾಡೋ ಸ್ಟೇಜ್ ಇಲ್ಲ ಅಂದರೆ ಆ ಥರ ಬೋರ್ಡ್ ಹಾಕಬೇಕು, ಇದು ರಿಪೇರಿ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತಂದ್ಬಿಟ್ಟು. ಆ ಜಾಗಕ್ಕೆ ಅದು ಒಳ್ಳೆ ಕ್ವಾಲಿಟಿ ಮಿಷಿನರೀಸ್ ಹಾಕಿದರೆ 5 ವರ್ಷ 10 ವರ್ಷ ಲೈಫ್ ಇರುತ್ತೆ. ಇಲ್ಲ ಅದಕ್ಕೆ ತಪ್ಪಿರೋ ಅಂಥದ್ದು ಮೇಂಟೆನೆನ್ಸ್ ಆಗಲೆ ಸಕಾಲಕ್ಕೆ 6 ತಿಂಗಳಿಗೆ ವರ್ಷಕ್ಕೆ ಮೇಂಟೆನೆನ್ಸ್ ಆಗದೆ ಯಾವುದೋ ಹಳೆ ಮಿಷಿನರೀಸ್ನ ಫಿಕ್ಸ್ ಮಾಡಿದರೆ ಅದು ಕಾಟಾಚಾರಕ್ಕೆ ಹಾಕಿರ್ತಾರೆ, ಅದನ್ನು ಸರ್ವಿಸ್ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಹೊಸ ಫಿಲ್ಟರ್ಸ್ನ ಹಾಕಿ ಹೊಸ ಸರ್ವಿಸ್ ಬೇರೆ ಸೇವೆನ ಕೊಡೋ ಅಂಥ ಪ್ರಯತ್ನ ಮಾಡಬೇಕು. ಇವರಿಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ವರ್ಷ 3 ವರ್ಷ 5 ವರ್ಷ ಯಾವ ಕಂಪನಿ ಮೇಂಟೈನ್ ಮಾಡುತ್ತೆ ಅವರೇ ಮಾಡಲಿ. ಆವಾಗ ಏನಾದರೂ ರೀಪ್ಲೇಸ್ಮೆಂಟ್ ಇದ್ದರೆ ಕಂಪ್ನಿ ಅವ್ರದ್ದು ಇದು ಈ ಪೀರಿಯಡ್ ಇರುತ್ತೆ, ಗ್ಯಾರಂಟಿ ಪೀರಿಯಡ್. ಆ ವಾರಂಟಿ ಪೀರಿಯಡ್ ಒಳಗಡೆ ಏನೇನು ಪ್ರಾಬ್ಲಮ್ ಬಂದರೂ ಅದನ್ನು ರೀಪ್ಲೇಸ್ ಮಾಡ್ತಾರೆ. ಹೊಸ ಸಿಸ್ಟಮು, ಹೊಸ ಮಿಷಿನರೀಸು, ಆ ಫಿಲ್ಟ್ರ್ ಮಾಡೋ ಇದೆಲ್ಲ ಇರುತ್ತೆ, ಅವು ಎಲ್ಲನೂ ಚೇಂಜ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾ ಬರ್ತಾರೆ. ಪ್ರತಿಯೊಂದು ಫಿಲ್ಟ್ರು 3 years 5 years ಇರುತ್ತಲ್ಲ, ಆ ಮೇಂಟೆನೆನ್ಸ್ ಪೀರಿಯಡ್ನ ಅವ್ರು ಮಾಡಲಿ. ಅದಾದಮೇಲೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿ. ಪಂಚಾಯತಿಗೂ ಇಲ್ಲಿ ಪ್ರತಿ ನೀರು ತಗೊಂಡಾಗೂ 5 ರೂಪಾಯಿ ಕಾಯಿನ್ ಹಾಕಿ ತಗೊಳ್ಳೋದ್ರಿಂದ ಆ ದುಡ್ಡಲ್ಲಿ ಅವ್ರು ಮೇಂಟೈನ್ ಮಾಡಲಿ. ನೆಕ್ಸ್ಟ್ ಪಂಚಾಯತಿ ಅದ್ರ ಮೇಲೆ ಬಂದರೂ ಸರ್ಕಾರ ಅವ್ರಿಗೆ ಒಂದು ಆದೇಶ ಮಾಡಿದೆ, ಅದನ್ನು ಅವ್ರು ಪರಿಪಾಲನೆ ಮಾಡಿ. ಅದನ್ನ PDOಗೆ ಹೋಗಿ ಅದು ರಿಪೇರಿ ಮಾಡೋ ಸ್ಟೇಜಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ಹೊಸದೇ ನಾವು ಪ್ರಸ್ತಾವನೆ ತಗೊಂಡು ಆ ಜಾಗಕ್ಕೆ ಹೊಸದೇ ಮಾಡ್ಬೇಕಾಗತ್ತೆ. ಹಳೇದನ್ನ ಮತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಬೇಡ. 10, 20, 25 ಸಾವಿರದ ಒಳಗಡೆ ಆದ್ರೂ ರೆಡಿ ಮಾಡಿಸ್ಲಿ, ಅದ್ರ ಮೇಲಾದ್ರೆ ಹೊಸದ್ ಮಾಡಿ. ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ರೂಪಕಲಾ ಶೆಟ್ಟರ್ ಮೇಡಮ್ನವ್ರಿಗೆ ಕಣ್ಣೂರು ಗ್ರಾಮಕ್ಕೆ 2ನೇ ನೀರಿನ ಘಟಕ ಉದ್ಘಾಟನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ, ಅವರು ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಒಂದು ಸಹಕಾರ ಮತ್ತು ಹೆಜ್ಜೆ ಮುಂದೆ ಇಟ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ವಿಶೇಷ ಯೋಜನೆಗಳ ಅಡಿಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು, ಮಹಿಳೆಯರಿಗೆ ಒಳ್ಳೆ ನೀರು ಕೊಡಬೇಕು, ಮಕ್ಕಳಿಗೆ ಹುಡುಗರಿಗೆ ಎಲ್ಲರೂ ಕೂಡ ಒಳ್ಳೆ ನೀರು ಕುಡಿಯಬೇಕಂತ ಹೇಳಿ ಎಲ್ಲ ಊರುಗಳಲ್ಲಿ ಕ್ಷೇತ್ರದ ಸುಮಾರು 60% ಅಷ್ಟು ಈಗಾಗಲೇ ನೀರಿನ ಘಟಕಗಳು ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಮಾಡ್ತಾ ಇದ್ದಾರೆ, ಆಗುತ್ತದೆ. ಮತ್ತೆ ಅವರು ಈ ಕ್ಷೇತ್ರದ ಎಲ್ಲಾ ರೀತಿಯ ಮಕ್ಕಳಿಗಿರ್ಬಹುದು, ಮಹಿಳೆಯರಿಗಿರ್ಬಹುದು, ರೈತರಿಗೆ ಚೆಕ್ ಡ್ಯಾಮ್ ಹಾಕಿ ಎಲ್ಲಾ ಕಡೆ ಮಳೆ ಬಂದ್ರೆ ನೀರು ನಿಂತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಇರ್ಬೋದು. ಮಹಿಳೆಯರಿಗೆ ಸರ್ಕಾರದಲ್ಲಿ ಮಾತಾಡಿ 2,000 ರೂಪಾಯಿ ಬರೋಕ್ಕೆ ಇವಾಗ 3ನೇ ವರ್ಷ ತುಂಬಿದೆ. ಎಲ್ಲಾ ಗ್ಯಾರಂಟಿಗಳು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವಾಗ ಹೊಸ ಗೌರ್ಮೆಂಟ್ ಇನ್ನೇನು 4-5 ದಿವಸದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಆಗುತ್ತೆ. ಅದರಲ್ಲಿ ಕೂಡ ಎಲ್ಲಾ ಕಾರ್ಯಕ್ರಮಗಳು ಮುಂದೆ ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಪೆನ್ಷನ್ಗಳು ಕೂಡ ಮಾತಾಡ್ತಾ ಇದ್ದಾರೆ. ಆ ಪೆನ್ಷನ್ ಕೂಡ ಮೇಡಮ್ನವರು ಆಲ್ರೆಡಿ ಇವಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ, ಸರ್ಕಾರದಲ್ಲಿ ಮಾತಾಡಿ ಅವ್ರಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಎಲ್ಲರೂ ಕೂಡ ಪೆನ್ಷನ್ ಕೊಡ್ಬೇಕನ್ನೋ ಒಂದು ತೀರ್ಮಾನ ಕೂಡ ಸರ್ಕಾರದಲ್ಲಿ ಆಗಿದೆ. ಅದು ಕೂಡ ಮುಂದುವರಿಸ್ತಾರೆ. ಮತ್ತೆ 5 ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅಕ್ಕಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಮತ್ತೆ ರಸ್ತೆ ಸಾರಿಗೆಯಲ್ಲಿ ಫ್ರೀಯಾಗಿ ಹೋಗಿ ಬರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮ 5 ಗ್ಯಾರಂಟಿ ಪ್ರೋಗ್ರಾಮ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ 820 ಎಕರೆಯನ್ನು ಒಂದು ರಿಸರ್ವ್ ಮಾಡಿ KGF ಅಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಇನ್ನೇನು ಟೌನ್ಶಿಪ್ ರೆಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಶುರು ಆಗುತ್ತೆ. ಈ ರೀತಿ ಎಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಎಲ್ಲ ಸುಮಾರು ಹಳ್ಳಿಗಳಲ್ಲಿ ಕೂಡ ಘಟಕಗಳು ನಡೆದಿದೆ. ಇನ್ನೂ 1-2 ಅಷ್ಟೇ ಮಾಡ್ಬೇಕಾಗಿದೆ ಈ ಪಂಚಾಯತಿಯಲ್ಲಿ, ಅದು ಕೂಡ ಮಾಡ್ತಾರೆ. ಮುಂದೆ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಅವ್ರಿಗೆ ದೇವರು ಆರೋಗ್ಯವನ್ನು ಕೊಳ್ಳಿ ಅಂತ ಬೇಡ್ಕೊಳ್ತಾ, ಮುಂದೆ ಕೂಡ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಪಣ ತೊಟ್ಟಿದ್ದಾರೆ. ಮತ್ತೆ ಕಣ್ಣೂರು ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಸರ್ಕಾರದಿಂದ 30 ನಿವೇಶನ ರೈತರಿಗೆ 1918ರಲ್ಲಿ ಪ್ರಾರಂಭ ಮಾಡಿ ಇಡೀ ಕ್ಷೇತ್ರಾದ್ಯಂತ ಕೊಡಬೇಕು. ಇಲ್ಲಿ ಮಾಡರ್ನ್ ಹೋಗಿ ಮೊದಲನೇದಾಗಿ ವಿತರಣೆ ಮಾಡಿ ಆಮೇಲೆ ಮಾಡ್ಬೇಕಂತ ಒಂದು ಸದುದ್ದೇಶದಿಂದ ಇಟ್ಕೊಂಡಿದ್ದಾರೆ. ಇನ್ನೇನು ಕೇವಲ ಒಂದು 10-15 ದಿವಸದ ಒಳಗಡೆ ಇಲ್ಲಿ ಹಕ್ಕುಪತ್ರಗಳನ್ನು ಇವು ಗ್ರಾಮಸ್ಥರು ಕೊಡ್ತಾ ಇದ್ದಾರೆ. ಎಲ್ಲ ಕೂಡ ರೆಡಿ ಆಗಿದೆ. ಮುಂದೆ ಇಂಥ ಅನೇಕ ಕಾರ್ಯಕ್ರಮಗಳಿಗೆ ಅವ್ರಿಗೂ ಮೊದಲು ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು, ಆಯುಷ್ಯ ಚೆನ್ನಾಗಿರ್ಬೇಕು. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇವತ್ತು ನಾವು ನಿಮ್ಮ ಸಹಕಾರ ಕೋರಿ
ಮತ್ತೆ ಈ ನೀರಿನ ಒಳ್ಳೆ ನೀರನ್ನು ಮೇಡಮ್ನವ್ರಿಗೆ ಸ್ವಲ್ಪ ಅಸಮಾಧಾನ ಇದೆ ಇಲ್ಲಿ. ಯಾಕಂದ್ರೆ ಗ್ರಾಮದಲ್ಲಿ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಉಪಯೋಗ ಆಗೋದು ಅಂತ. ಮಹಿಳೆಯರು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಊರಲ್ಲಿ ಫಿಲ್ಟರ್ ಬರ್ತಾ ಇದೆ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಮುಂದೆ ಹೋಗಿ ನೋಡಪ್ಪ ಈ ಕಡೆ ಹಾಕಿ ನಮ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ಮಾತು ಹೇಳ್ಬೇಕು. ಯಾಕಂದ್ರೆ ಇವಾಗ ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಡಿಜಿಟಲ್ ಗೊತ್ತು, ಫೋನ್ಗಳು ನೋಡ್ತಾರೆ, ವಾಟ್ಸಪ್ ಎಲ್ಲ ನೋಡ್ತಾರೆ. ನೀವು ಮಾತಾಡ್ಬಹುದು. ಮೇಡಮ್ ಏನ್ ಹೇಳ್ತಾ ಇದ್ದಾರೆ, ನೀವು ಎಲ್ಲ ಒಳ್ಳೇದಕ್ಕೆ ನೀವು ಇಲ್ಲಿ ಮಾಡ್ಕೊಂಡಿದ್ದ ತಮ್ಮನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ತರ ಏನಿಲ್ಲ, ಯಾರೋ ಸ್ವಲ್ಪ ಬೈ ಮಿಸ್ಟೇಕ್ ಇಲ್ಲೇನು ಆಗಿರ್ಬಹುದು ಅಷ್ಟೇ. ಊರಲ್ಲಿ ಜಾಗ ಇದೆ, ಏನ್ ಇಲ್ಲದೆ ಏನಿಲ್ಲ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ವತಿಯಿಂದ. ನಾವು ಈ ಮಾತನ್ನು ಮಾತಾಡಲು ಅವಕಾಶ ಕೊಟ್ಟರು ನಮಗೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಸಹೋದರಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೂಪ ಶಶಿಧರ್ ಮೇಡಮ್ ಅವರಿಗೆ ಕಣ್ಣೂರು ಗ್ರಾಮಸ್ಥರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇವೆ. ಈ ಊರಿಗೆ ಮಾಡಿರ್ತಕ್ಕಂಥ ಸೌಲಭ್ಯ ಮೇಡಮ್ನವರು ಈ ನಮ್ಮ ಪಂಚಾಯತಿಯಲ್ಲಿ ಯಾವ ಊರಿಗೂ ಮಾಡಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಪಂಚಾಯತಿಯಲ್ಲಿ. ಈ ಊರಿಗೆ ವಿಶೇಷವಾಗಿ ಮೇಡಮ್ ಎಲ್ಲ ಮನೆ ಹತ್ರನೂ ನಾವು ಕಾಂಕ್ರೀಟ್ ಹಾಕ್ತಿರೋದು ನಮ್ಮ ಮೇಡಮ್ನವರ ಅನುದಾನನೇ. 1 ಕೋಟಿ 1.5 ಕೋಟಿ ಅನುದಾನವನ್ನು ಈ ಕಣ್ಣೂರು ಗ್ರಾಮಕ್ಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಿವೇಶನ ರಹಿತ ಅಂತ 30 ಸೈಟ್ಗಳು ಆಸ್ಪತ್ರೆಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮ್ ನಮ್ಮ ಮೇಡಮ್ ಕೈಯಲ್ಲಿ ತೋರಿಸ್ಲಿಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಅದೇ ತರ 2 ಆರೋ ಪ್ಲಾಂಟ್ಗಳು ಹಾಕಿದ್ದಾರೆ. ಮತ್ತೆ ಐಮಾರ್ಸ್ ಲೈಟ್ ಹಾಕಿದ್ದಾರೆ. ಮತ್ತೆ 2 ಐಮಾರ್ಸ್ ಲೈಟ್ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಈ ಊರು ದೊಡ್ಡದು, ಇಲ್ಲಿ ಎಲ್ಲ ಟೆಂಪಲ್ ಇದೆ. ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಇದೆ. ಇಲ್ಲೇ ವಿಶೇಷವಾಗಿ ಎಲ್ಲರೂ ಮದುವೆಗಳು ಇಲ್ಲೇ ಮಾಡ್ತಾರೆ. ಬಂದು ಜಾಸ್ತಿ ಸೌಕರ್ಯ ಇದೆ ಅಂತ ಇಲ್ಲಿ ಊರವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಹಾಕ್ಸಿದ್ದಾರೆ. ಒಳ್ಳೇದೇ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಸೇವೆ ಮಾಡ್ಲಿ ಅಂತ ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡ್ಕೊಂತ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ದೇವಸ್ಥಾನದ ಸನ್ನಿಧಿಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಅನ್ಕೊಳ್ಳೋರಿಗೆ ಒಂದು ಮಾತು ಹೇಳಿ, ನಾನು ಒಂದು 9-10 ವರ್ಷಗಳಿಂದ ನಾವು ಈ ಊರುಗಳು ಪ್ರವಾಸ ಮಾಡುವಾಗ ನೀರಿನ ಅಭಾವ ಜಾಸ್ತಿ. 900 ಅಡಿ, 1000 ಅಡಿ, 1200 ಅಡಿ ಕುಡಿದ್ರು ಕೂಡ ನೀರ್ ಸಿಗ್ತಾ ಇರ್ಲಿಲ್ಲ. ಕುಡಿಯೋ ನೀರಿನ ಘಟಕ ಆಮೇಲೆ ವಿಚಾರ, ನೀರ್ ಸಿಗ್ತಾ ಇರ್ಲಿಲ್ಲ. ಆ ನೀರಿನ ಮಟ್ಟ ಎಷ್ಟು ಕೆಳಗಡೆ ಹೋಗುತ್ತೆ, 1000 ಅಡಿಯಿಂದ ಕೆಳಗಡೆ ಹೋಗುತ್ತೆ, ಅದು ಕುಡಿಯಕ್ಕೆ ಯೋಗ್ಯ ಆಗಿರಲ್ಲ. ಇವತ್ತೆಲ್ಲ ನಾಳೆ ಈ ಭಾಗದಲ್ಲಿ ಯಾರು ರೈತರಿದಾರೋ, ಬಡವರಿದಾರೋ, ನಮ್ಮನ್ನ ನಂಬ್ಕೊಂಡು ಯಾರು ಸರ್ಕಾರ ನಂಬ್ಕೊಂಡಿರ್ತಾರ ಅಂತವ್ರಿಗೆ ಯೋಗ್ಯವಾಗಿರೋ ನೀರ್ ಕೊಡ್ಬೇಕಂದ್ರೆ ಫಸ್ಟ್ ಬೋರ್ವೆಲ್ ನೀರೇ ಸರಿಯಾಗಿರ್ಲಿಲ್ಲ. 1000 ಅಡಿ ಕೆಳಗಡೆ ಹೊಟ್ಟೋಗ್ತಾ ಇತ್ತು. ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾ ಇತ್ತು. ಅಂದ್ರೆ ನೀರೆಲ್ಲ ಹಾರ್ಡ್ನೆಸ್ ಜಾಸ್ತಿ ಇರ್ತಾ ಇತ್ತು. ಅದು ಪರಿವರ್ತನೆ ಆಗ್ಬೇಕಂದ್ರೆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಬೇಕಾಯ್ತು. ಆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಲಿಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಇದೆ ಕಾಣಲ್ಲ. ಈಗ ಚೆಕ್ ಡ್ಯಾಮ್ಸ್ ನಾವ್ ಎಷ್ಟು ಮಾಡಿದೀವಿ, ಯಾವ್ಯಾವ ಪಂಚಾಯತಿಯಲ್ಲಿ ಮಾಡಿದೀವಿ, ಅವ್ ಯಾವೂ ಕಾಣಲ್ಲ. ಆ ಚೆಕ್ ಡ್ಯಾಮ್ಸ್ ನಾವ್ 10 ವರ್ಷಗಳ ಕಾಲ ಎಲ್ಲೆಲ್ಲಿ ಬೇಕು ಆ ಜಾಗದಲ್ಲಿ ಮಾಡಿರೋದ್ರಿಂದ ರೈತರ ಜಮೀನಲ್ಲಿ ಆ ಬೋರ್ವೆಲ್ಸ್ ರೀಚಾರ್ಜ್ ಆಗಿದೆ. ಕೆಲವೊಂದ್ ಕೆರೆಗಳಲ್ಲಿ ನೀರ್ ನಿಂತಿದೆ. ಅದಾದ್ಮೇಲೆ ಇವತ್ತೆಲ್ಲ ಎಷ್ಟೋ ಭಾಗದಲ್ಲಿ ಒಂದು 40% ಭಾಗದಲ್ಲಿ ನೀರು ಆಲ್ಮೋಸ್ಟ್ 1000 ಫೀಟ್ ಕೆಳಗಡೆ ಹೋಗಿಲ್ಲ, ಯೋಗ್ಯವಾಗಿದೆ. ಆದ್ರೆ ಹಿಂದೆ 1300 ಅಡಿ ಹೋಗಿದೆ. ಅದಾದ್ಮೇಲೆ ಈ ಭಾಗದಲ್ಲಿ ಸ್ವಲ್ಪ ಎಲ್ಲ ರೈತರಿಗೆ ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡುವಾಗ ಬೋರ್ವೆಲ್ ಕೊಟ್ಟಿದೀವಲ್ಲ, 99% ಸಕ್ಸಸ್ ಆಗಿದೆ. 99% ಯಾರು ಇಂಡಿವಿಜುವಲ್ ಬೆನಿಫಿಟ್ ಅಂದ್ರೆ ಯಾರೋ ಒಬ್ಬ ರೈತರಿಗೆ ಬೋರ್ವೆಲ್ ಹಾಕ್ಸ್ಕೊಡೋ ಅಂತ ಯಾವ್ದೋ ಒಂದು ಯೋಜನೆ, ಗಂಗಾ ಕಲ್ಯಾಣದ ಯಾವ್ದೋ ಒಂದು ಯೋಜನೆಯಲ್ಲಿ ಮುಂದೆ ಬಂದಾಗ ಅವರಿಗೆ ಅದು ಯೋಗ್ಯವಾಗಿ ನೀರ್ ಸಿಕ್ಕಿದೆ. ಆ ರೈತ ಸ್ವಂತ